ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಮಾರ್ಕಾಂಡೇಯ ನದಿ ಅಬ್ಬರಿಸ್ತಾ ಇದೆ, ಮೈದುಂಬಿ ಹರಿತಾ ಇದೆ. ಮಾರ್ಕಾಂಡೇಯ ನದಿ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಕಳೆದ ಒಂದು ವಾರದಿಂದ ಪರಿಣಾಮ ಮಾರ್ಕಾಂಡೇಯ ನದಿ ಅಬ್ಬರಿಸ್ತಾ ಇದೆ. ನದಿ ತೀರದ ಕೃಷಿ ಜಮೀನುಗಳು ನೀರಲ್ಲಿ ಮುಳುಗಡೆ ಆಗಿದೆ. ನೂರಾರು ಎಕರೆ ಕಬ್ಬು, ಮೆಕ್ಕೆಜೋಳ, ಭತ್ತದ ಗದ್ದೆ ಜಲಾವೃತವಾಗಿದೆ. ಕೆಎಚ್ ಕಂಗ್ರಾಳಿ ಕಡೋಲಿ ಭಾಗದ ಜಮೀನು ಜಲಾವೃತ ಆಗಿದೆ. ಮಳೆ ಹೀಗೆ ಮುಂದುವರೆದ್ರೆ ಮನೆಗಳಿಗೂ ನೀರು ನುಗ್ಗುವಂತ ಆತಂಕ ಆ ಭಾಗದಲ್ಲಿದೆ. ನದಿ ತೀರಕ್ಕೆ ಯಾರೂ ಹೋಗಬೇಡಿ ಅಂತೇಳಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಸಾರ್ವಜನಿಕರಿಗೆ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಮಹಾರಾಷ್ಟ್ರ ಭಾಗದಲ್ಲಿ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಪರಿಣಾಮ ಬೆಳಗಾವಿ ಭಾಗದಲ್ಲಿ ನದಿಗಳು ಅಬ್ಬರಿಸ್ತಾ ಇವೆ. ಮಾರ್ಕಾಂಡೇಯ ನದಿ ಅಬ್ಬರಿಸ್ತಾ ಇದೆ. ಸ್ಥಳೀಯರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಮತ್ತೀಗ ಮಳೆ ಹೀಗೆ ಮುಂದುವರೆದ್ರೆ ಕೇವಲ ಜಮೀನು ಮಾತ್ರ ಅಲ್ಲ, ಮನೆಗಳಿಗೂ ನೀರು ನುಗ್ಗುವಂತ ಆತಂಕ ನದಿ ಪಾತ್ರದ ಜನರಲ್ಲಿ ಇದೆ. ಹಾಗಾಗಿ ನದಿ ತೀರದ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಜಮೀನುಗಳಿಗೆ ಈಗ ಆ ಪ್ರವಾಹದ ನೀರು ಬಂದಿದೆ. ಕಬ್ಬು, ಮೆಕ್ಕೆಜೋಳ, ಭತ್ತದ ಗದ್ದೆ ಎಲ್ಲ ಜಲಾವೃತವಾಗಿದೆ. ಇನ್ನೊಂದು ಕಡೆ ನದಿ ತೀರದ ನಿವಾಸಿಗಳಿಗೂ ಕೂಡ ಮನೆ ಒಳಗಡೆ ನೀರು ಬಂದ್ಬಿಡುತ್ತೆ ಅಂತ ಹೇಳಿ ಆತಂಕ ಇದೆ. ಇನ್ನು ಮಾರ್ಕಾಂಡೇಯ ನದಿ ತೀರದಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ನದಿಗಳಿಗೆ ಈಗ ಜೀವಕಳೆ ಬಂದಿದೆ. ನಾನೀಗ ಬೆಳಗಾವಿ ಹೊರವಲಯದ BK ಕಂಗ್ರಾಳಿ ಬಳಿ ಹರಿಯುವಂಥ ಮಾರ್ಕಂಡೇಯ ನದಿ ಇದ್ದಲ್ಲಿ ಮಾರ್ಕಂಡೇಯ ನದಿ ಈಗ ತನ್ನ ವ್ಯಾಪ್ತಿಯನ್ನು ಬಿಟ್ಟು ವಿಸ್ತಾರಗೊಂಡು ರೈತರ ಜಮೀನುಗಳಿಗೆ ನುಗ್ಗಿರ್ತಕ್ಕಂಥದ್ದು ನೋಡ್ಬೋದು. ಏನು ಭತ್ತ ಮತ್ತು ಮೆಣಸಿನಕಾಯಿ ಸೇರಿದಂತೆ ಅನೇಕ ಬೆಳೆಗಳು ಈಗ ಜಲಾವೃತಗೊಂಡಿವೆ. ಪ್ರಮುಖವಾಗಿ ಏನು ಅಂದರೆ ಮಾರ್ಕಂಡೇಯ ನದಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹುಟ್ಟುವಂಥ ಒಂದು ಪ್ರಮುಖ ನದಿಯಾಗಿದ್ದು ಈಗ ಏನು ಮಾರ್ಕಂಡೇಯ ನದಿಯಲ್ಲಿ ಏನು ಅತಿ ಹೆಚ್ಚು ನೀರು ಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ಒಂದು ವಾರಗಳಿಂದಲೂ ಕೂಡ ವ್ಯಾಪಕವಾಗಿ ಮಳೆ ಆಗ್ತಿದ್ದರಿಂದ ನದಿಗಳ ಒಳಹರಿವು ಗಣನೀಯವಾಗಿ ಏರಿಕೆಯಾಗಿರ್ತಕ್ಕಂಥದ್ದು. ಮಲಪ್ರಭಾ ಜಲಾಶಯ 28% ಭರ್ತಿಯಾಗಿದೆ. ಮತ್ತೊಂದು ಕಡೆ ಘಟಪ್ರಭಾದ ಹಿಡಕಲ್ ಜಲಾಶಯವು ಕೂಡ 12% ಭರ್ತಿಯಾಗಿರ್ತಕ್ಕಂಥದ್ದು. ಇನ್ನೂ ಸಾಕಷ್ಟು ಮಳೆ ಬರಬೇಕಿದೆ. ಈಗಾಗಲೇ ಮಾರ್ಕಂಡೇಯ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿದ್ದರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಇನ್ನೂ 2-3 ದಿನ ಕಾಲ ಇದೇ ರೀತಿ ನೀರು ಇದ್ದರೆ ರೈತರ ಕಬ್ಬು ನಾಶ ಆಗುವಂಥ ಆತಂಕ ಈಗ ಸೃಷ್ಟಿಯಾಗಿದೆ. ಏನು ನದಿಯ ಪಕ್ಕದಲ್ಲಿರ್ತಕ್ಕಂಥ ಬಾವಿಗಳು ಈಗ ಜಲಾವೃತಗೊಂಡಿರ್ತಕ್ಕಂಥ ದೃಶ್ಯಗಳು ಮತ್ತು ಇಲ್ಲೇನೋ ರೈತರು ತಮ್ಮ ಹೊಲಗಳಿಗೆ ಹಾಕಿದಂಥ ಪಂಪ್ಸೆಟ್ಗಳನ್ನೆಲ್ಲವನ್ನು ಕೂಡ ಈಗ ಬಿಚ್ಚಿ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಏನು ಬೆಳಗಾವಿಗೆ ಕುಡಿಯುವ ನೀರು ಪೂರೈಸುವ ರಕಸ್ಕೊಪ್ಪ ಜಲಾಶಯ ಭರ್ತಿ ಆದರೆ ಮತ್ತಷ್ಟು ನೀರು ಈ ಒಂದು ನದಿಗೆ ಹರಿದು ಬರೋದಿಲ್ಲ. ಒಟ್ಟಾರೆ ಬೆಳಗಾವಿಯಲ್ಲಿ ಏನು ನದಿಗಳಿಗೆ ಜೀವ ಕಳೆ ಬಂದಿರತಕ್ಕಂಥದ್ದು. ಕ್ಯಾಮ್ರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18.